ಭಗವದ್ಗೀತೆ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಶ್ಲೋಕ 25 ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ. ಅನುವಾದ: ಧೂಮಕಾಲದಲ್ಲಿ ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನದ 6 ತಿಂಗಳುಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ. ಇದರ ಭಾವಾರ್ಥ: ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮಾಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ಅನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾರೆ. ಹೀಗೆ ಮೇಲಿನ ಲೋಕಕ್ಕೆ ಹೋದ ಆತ್ಮಗಳು ಚಂದ್ರಲೋಕದಲ್ಲಿ ಅಂದರೆ ದೇವತೆಗಳ ಲೆಕ್ಕದಂತೆಯೇ ಸುಮಾರು 10,000 ವರ್ಷಗಳಿದ್ದು ಸೋಮರಸ ಪಾನ ಮಾಡಿ ಸುಖವನ್ನು ಅನುಭವಿಸುತ್ತಾರೆ. ಅವರು ಕಡೆಗೆ ಭೂಮಿಗೆ ಹಿಂತಿರುಗಿ ಬರುತ್ತಾರೆ. ಜಡ ಇಂದ್ರಿಯಗಳು ಅವರ ಅಸ್ತಿತ್ವವನ್ನು ಗ್ರಹಿಸಲಾರದೆ ಹೋದರೂ ಕೂಡ ಚಂದ್ರಲೋಕದಲ್ಲಿ ಉನ್ನತ ವರ್ಗದ ಜೀವಿಗಳಿದ್ದಾರೆ ಎಂದು ಇದರ ಅರ್ಥ. ಶ್ಲೋಕ 26 ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿ ಮನ್ಯಯಾ ವರ್ತತೆ ಪುನಃ. ಅನುವಾದ: ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು 2 ರೀತಿಗಳಿವೆ. ಒಂದು ಬೆಳಕಿನಲ್ಲಿ, ಎರಡನೆಯದು ಕತ್ತಲಿನಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸುವವರು ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವರು ಹಿಂದಕ್ಕೆ ಬರುತ್ತಾರೆ. ಇದರ ಭಾವಾರ್ಥ: ಆಚಾರ್ಯ ಬಲದೇವ ವಿದ್ಯಾಭೂಷಣರು ಚಾಂದೋಗ್ಯ ಉಪನಿಷತ್ತಿನಿಂದ ನಿರ್ಗಮನ ಮತ್ತು ಪುನರಾಗಮನಗಳ ಇದೇ ವರ್ಣನೆಯನ್ನು ಉದ್ಧರಿಸುತ್ತಾರೆ. ನೆನಪಿಗೆ ನಿಲುಕದ ಕಾಲದಿಂದ ಕಾಮ್ಯ ಕರ್ಮಿಗಳು ಮತ್ತು ತತ್ವಶಾಸ್ತ್ರದ ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುವವರು ನಿರಂತರವಾಗಿ ಹೋಗುತ್ತಿರುತ್ತಾರೆ ಮತ್ತು ಬರುತ್ತಿರುತ್ತಾರೆ. ವಾಸ್ತವವಾಗಿ ಅವರಿಗೆ ಮೋಕ್ಷವು ದೊರಕುವುದಿಲ್ಲ, ಏಕೆಂದರೆ ಅವರು ಕೃಷ್ಣನಿಗೆ ಶರಣಾಗುವುದಿಲ್ಲ. ಶ್ಲೋಕ 27 ನೈತೆ ಸ್ಮೃತಿ ಪಾರ್ಥ ಜಾನಾನ್ಯೋ